ನಮಸ್ಕಾರ. ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಎಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನರಿಗೆ ಕುತೂಹಲ ಇದೆ. ಕಳೆದ 6-7 ತಿಂಗಳುಗಳಿಂದ ರಾಜ್ಯ ಸರ್ಕಾರ ಸಾಕಷ್ಟು ಸುತ್ತಿನ ಸಭೆಗಳನ್ನು ನಡೆಸಿ ಚರ್ಚೆಗಳನ್ನು ನಡೆಸಿದೆ. ಅಂತಿಮವಾಗಿ ಈಗ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆ 3 ಸ್ಥಳಗಳು ಯಾವ್ಯಾವು, ಯಾವ ಸ್ಥಳಗಳಲ್ಲಿ ಬೆಂಗಳೂರಿನ ಎರಡನೇ ಏರ್ಪೋರ್ಟನ್ನು ನಿರ್ಮಾಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವೀಗ ನಿಮಗೆ ಮಾಹಿತಿಯನ್ನು ನೀಡ್ತೇವೆ. ಮುಖ್ಯವಾಗಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈಗ ಪ್ರಯಾಣಿಕರ ದಟ್ಟಣೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಈಗ ಬೆಂಗಳೂರು ಮಹಾನಗರಕ್ಕೆ ಮತ್ತೊಂದು ಏರ್ಪೋರ್ಟ್ ಬೇಕಾಗಿದೆ. ಮುಖ್ಯವಾಗಿ ಈಗ ಬೆಂಗಳೂರು ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ದೂರದವರೆಗೆ ಯಾವುದೇ ಏರ್ಪೋರ್ಟನ್ನು ಮುಂದಿನ 25 ವರ್ಷಗಳ ಕಾಲ ನಿರ್ಮಾಣ ಮಾಡಬಾರ್ದು ಅಂತ 2008ರಲ್ಲಿ ಬೆಂಗಳೂರು ಏರ್ಪೋರ್ಟ್ ಮತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಒಪ್ಪಂದ ಆಗಿದೆ. ಈ ಒಪ್ಪಂದ 2033ಕ್ಕೆ ಮುಕ್ತಾಯ ಆಗ್ತಾ ಇದೆ. ಅಷ್ಟರೊಳಗಾಗೇನೆ ಎರಡನೇ ಏರ್ಪೋರ್ಟನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಕಳೆದ 6-7 ತಿಂಗಳಿಂದ ಸಿದ್ಧತೆಯನ್ನು ನಡೆಸ್ತಾ ಇತ್ತು. ಮುಖ್ಯವಾಗಿ ಯಾವ ಭಾಗದಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ 7-8 ಸುತ್ತಿನ ಸಭೆಯನ್ನು ರಾಜ್ಯದ ಮೂಲಸೌಕರ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಚಿವ ಎಂ ಬಿ ಪಾಟೀಲ್ ಅವರು ಕೂಡ ನಡೆಸಿದರು. ಅಂತಿಮವಾಗಿ ಈಗ 3 ಸ್ಥಳಗಳನ್ನು ರಾಜ್ಯದ ಮೂಲಭೂತ ಸೌಕರ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಶಾರ್ಟ್ ಲಿಸ್ಟ್ ಮಾಡಿದೆ. ಇದ್ರ ಬಗ್ಗೆ ಈಗ ಕೇಂದ್ರದ ನಾಗರಿಕ ವಿಮಾನಯಾನ ಇಲಾಖೆಗೆ ಮತ್ತು ಕೇಂದ್ರದ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ತನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆ 3 ಸ್ಥಳಗಳು ಯಾವ್ಯಾವು ಅಂತಂದರೆ ಮುಖ್ಯವಾಗಿ ಕನಕಪುರ ರಸ್ತೆಯ 2 ಸ್ಥಳಗಳು ಹಾಗೂ ಕುಣಿಗಲ್ ರಸ್ತೆಯಲ್ಲಿರುವ ನೆಲಮಂಗಲ ಬಳಿಯ 1 ಸ್ಥಳದ ಬಗ್ಗೆ ಈಗ ಸ್ಥಳವನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಈ 3 ಸ್ಥಳಗಳ ಬಗ್ಗೆ ಈಗ ಪ್ರಸ್ತಾವವನ್ನು ರಾಜ್ಯದ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಈ 3 ಸ್ಥಳಗಳ ಪೈಕಿ ಕನಕಪುರ ರಸ್ತೆಯ 1 ಸ್ಥಳ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ, ಮತ್ತೊಂದು ರಾಮನಗರ ಜಿಲ್ಲೆಯಲ್ಲಿದೆ. ಆರೋಳ್ಳಿ ಹತ್ತಿರದ ಸ್ಥಳವು ಗ್ರೀನ್ ಲೈನ್ ಮೆಟ್ರೋ ನಿಲ್ದಾಣದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಕನಕಪುರ ರಸ್ತೆಯಲ್ಲಿ 4800 ಎಕರೆಯಿಂದ 5000 ಎಕರೆ ಜಾಗ ಲಭ್ಯ ಇದೆ. ಇನ್ನು ನೆಲಮಂಗಲ ಬಳಿ 5200 ಎಕರೆ ಜಾಗ ಏರ್ಪೋರ್ಟ್ಗೆ ಲಭ್ಯ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ಈಗ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವವನ್ನು ಸಲ್ಲಿಸಿದೆ. 3 ಸ್ಥಳಗಳ ಪೈಕಿ ಯಾವುದೇ ಸ್ಥಳದಲ್ಲಾದರೂ ಕನಿಷ್ಠ 4500 ಎಕರೆ ಜಾಗ ಏರ್ಪೋರ್ಟ್ಗೆ ನೀಡಲಿಕ್ಕೆ ನಾವು ಸಿದ್ಧ ಅಂತೇಳಿ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಮುಖ್ಯವಾಗಿ ಪ್ರಾರಂಭದಲ್ಲಿ ಅಧಿಕಾರಿಗಳು 7-8 ಸುತ್ತಿನ ಸಭೆಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ನೆಲಮಂಗಲ ಬಳಿಯೇ ಏರ್ಪೋರ್ಟನ್ನು ನಿರ್ಮಾಣ ಮಾಡುವಂಥದ್ದು ಸೂಕ್ತ ಅನ್ನುವ ತೀರ್ಮಾನಕ್ಕೆ ಬಂದಿದ್ದರು. ಏಕೆಂತಂದರೆ ನೆಲಮಂಗಲ ಬಳಿ ರಾಷ್ಟ್ರೀಯ ಹೆದ್ದಾರಿ ಇದೆ, ಜೊತೆಗೆ ಅಲ್ಲಿ ರೈಲ್ವೆ ಲೈನ್ ಕೂಡ ಹೋಗ್ತಾ ಇದೆ, ಬೆಂಗಳೂರು ಮತ್ತು ಹಾಸನ ರೈಲ್ವೆ ಲೈನ್ ಕೂಡ ಇದೆ, ಜೊತೆಗೆ ಮಂಗಳೂರು ಪೋರ್ಟ್ನಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸರಕುಗಳನ್ನು ಸೆಕೆಂಡ್ ಏರ್ಪೋರ್ಟ್ಗೆ ಸಾಗಾಟ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈಗ ಇರುವಂತಹ ದೇವನಹಳ್ಳಿ ಏರ್ಪೋರ್ಟ್ನಿಂದಲೂ ಕೂಡ ಎರಡನೇ ಏರ್ಪೋರ್ಟ್ಗೆ 50 ಕಿಲೋಮೀಟರ್ಗಿಂತ ಕಡಿಮೆ ದೂರ ಆಗುತ್ತೆ. ಜೊತೆಗೆ ಬೆಂಗಳೂರಿನ ತುಮಕೂರು ರಸ್ತೆಯ ಭಾಗದಿಂದಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಸುಲಭವಾಗಿ ನೆಲಮಂಗಲದ ಬಳಿಯ ಜಾಗವನ್ನು ತಲುಪಬಹುದು. ಜೊತೆಗೆ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ಈ ನೆಲಮಂಗಲ ಬಳಿಯ ಜಾಗವೇ ಸೂಕ್ತ. ಏಕೆಂತಂದರೆ ಅಲ್ಲಿ ಆ ಭಾಗದಲ್ಲಿ ಯಾವುದೇ ನದಿಗಳಾಗಲಿ ಅಥವಾ ಸಮುದ್ರದ ಆಗಲಿ ಯಾವುದೂ ಕೂಡ ಇಲ್ಲ. ಜೊತೆಗೆ ಈ ಬೆಂಗಳೂರಿನ ಒಂದು ಏರ್ ಸ್ಪೇಸ್ಗಿಂತಲೂ ಕೂಡ ಈ ಒಂದು ಪ್ರದೇಶ ದೂರದಲ್ಲಿದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಕೂಡ ಈ ನೆಲಮಂಗಲ ಭಾಗದಲ್ಲಿ ಏರ್ಪೋರ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ನೆಲಮಂಗಲ ಬಳಿಯ ಜಾಗವೇ ಏರ್ಪೋರ್ಟ್ ನಿರ್ಮಾಣ ಮಾಡಲಿಕ್ಕೆ ಸೂಕ್ತ ಅನ್ನುವ ತೀರ್ಮಾನಕ್ಕೆ ಅಧಿಕಾರಿಗಳು ಬಂದಿದ್ದರು. ಅದಾದ ಬಳಿಕ ಮುಖ್ಯವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಈ ಏರ್ಪೋರ್ಟ್ ಸ್ಥಳ ಆಯ್ಕೆಯ ಸಭೆಗಳಲ್ಲಿ ಭಾಗವಹಿಸಿದ್ರು. ಅದಾದ ಬಳಿಕ 2 ಹೊಸ ಸ್ಥಳಗಳನ್ನು ಈ ಒಂದು ಪಟ್ಟಿಗೆ ಸೇರ್ಪಡೆ ಆಯಿತು. ಆ ಹೊಸ ಸ್ಥಳಗಳೇ ಈಗ ಕನಕಪುರ ರಸ್ತೆಯ ಭಾಗದ 2 ಸ್ಥಳಗಳು, ಒಂದು ಆರೋಳ್ಳಿ ಭಾಗದ ಪ್ರದೇಶ, ಮತ್ತೊಂದು ಬೆಂಗಳೂರು ನಗರ ಜಿಲ್ಲೆಗೆ ಸೇರಿದಂಥ ಪ್ರದೇಶ. ಈ 2 ಸ್ಥಳಗಳನ್ನು ಕೂಡ ಈಗ ಶಾರ್ಟ್ ಲಿಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಈಗ ಪ್ರಸ್ತಾವವನ್ನು ರಾಜ್ಯ ಸರ್ಕಾರ ಸಲ್ಲಿಸಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟನ್ನು ನಿರ್ಮಾಣ ಮಾಡಲಿಕ್ಕೆ ತನ್ನ ಒಪ್ಪಿಗೆಯನ್ನು ನೀಡಲಿಕ್ಕೆ ಸಿದ್ಧ ಅಂತೇಳಿ ಈಗಾಗಲೇ ಹೇಳಿದೆ. ಈ ಬಗ್ಗೆ ಪಾರ್ಲಿಮೆಂಟ್ನಲ್ಲೂ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಅವರು ಕೂಡ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತೇವೆ, ರಾಜ್ಯ ಸರ್ಕಾರದೊಂದಿಗೆ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತೇವೆ ಅಂತ ಹೇಳಿದರು. ಈಗ ಅದೇ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರ ಈ ಒಂದು 3 ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ತನ್ನ ಒಂದು ವರದಿಯನ್ನು ಶಿಫಾರಸನ್ನು ಸಲ್ಲಿಸಿದೆ. ಈಗ ಮುಂದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ ಅಧಿಕಾರಿಗಳ ತಂಡವನ್ನು ರಾಜ್ಯಕ್ಕೆ ಕಳಿಸಲಾಗುತ್ತೆ. ಈ ಅಧಿಕಾರಿಗಳ ತಂಡ ಈ 3 ಸ್ಥಳಗಳ ಬಗ್ಗೆ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟೆ ಸ್ಥಳಗಳ ಬಗ್ಗೆ ಪರಿಶೀಲನೆ ನಡೆಸುತ್ತೆ. ಆ ಸ್ಥಳದಲ್ಲಿ ಇರತಕ್ಕಂತಹ ಪರಿಸ್ಥಿತಿ ಏನು, ಅಲ್ಲಿ ಯಾವ ರೀತಿಯಾದಂತಹ ಭೌಗೋಳಿಕ ಪರಿಸ್ಥಿತಿ ಇದೆ, ಜೊತೆಗೆ ಬೇರೆ ಬೇರೆ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಮೂಲಸೌಕರ್ಯಗಳು, ಜೊತೆಗೆ ರಸ್ತೆ, ಹೆದ್ದಾರಿ ಸಂಪರ್ಕ, ಮೆಟ್ರೋ ಸಂಪರ್ಕ, ಆ ಸ್ಥಳದಲ್ಲಿ ನದಿಗಳು, ಹಳ್ಳ ಕೊಳ್ಳಗಳು, ಕೆರೆಗಳು,
ಅಥವಾ ಏನಾದರೂ ಯಾವ ರೀತಿಯಾದಂತಹ ನೀರಿನ ಸೌಕರ್ಯ ಇದೆ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟೇನೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಅದಾದ ಬಳಿಕ ತಮ್ಮ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇದಾದ ಬಳಿಕ ಯಾವುದಾದ್ರೂ ಒಂದು ಸ್ಥಳವನ್ನು ಅಂತಿಮಗೊಳಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರ ಯಾವ ಸ್ಥಳವನ್ನು ಅಂತಿಮಗೊಳಿಸುತ್ತೋ ಆ ಸ್ಥಳದ ಬಗ್ಗೆನೇ ಒಂದು ವಿಸ್ತೃತ ಕಾರ್ಯಸಾಧ್ಯತಾ ವರದಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಹಣಕಾಸು ಕಾರ್ಯಸಾಧ್ಯತಾ ವರದಿಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಕರಿತೇವೆ. ಈ ಒಂದು ಫೀಸಿಬಿಲಿಟಿ ರಿಪೋರ್ಟ್ ತಯಾರಾದ ಬಳಿಕ DPR ಅನ್ನು ಮಾಡಬೇಕಾಗುತ್ತೆ. DPR ತಯಾರಾದ ಬಳಿಕ ಆ ಸ್ಥಳದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡಲಿಕ್ಕೆ ಒಂದು ಚಟುವಟಿಕೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಬೇಕಾಗುತ್ತೆ. ಮುಖ್ಯವಾಗಿ ಈಗ ಹೊಸದಾಗಿ 2ನೇ ಏರ್ಪೋರ್ಟನ್ನು ನಿರ್ಮಾಣ ಮಾಡೋದಾದರೆ ಆ ಸ್ಥಳದಲ್ಲಿ ಹಣವನ್ನು ಕೂಡ ಹಾಕಬೇಕಾಗುತ್ತೆ. ಬಂಡವಾಳ ಹೂಡ್ತಕ್ಕಂಥ ಸಂಸ್ಥೆ ಯಾವುದು ಮತ್ತು ಕೇಂದ್ರ ಸರ್ಕಾರ ಎಷ್ಟು ಬಂಡವಾಳ ಆಗುತ್ತೆ, ರಾಜ್ಯ ಸರ್ಕಾರ ಎಷ್ಟು ಬಂಡವಾಳವನ್ನು ಹಾಕುತ್ತೆ, ಇಲ್ಲವೇ PPP ಮಾಡೆಲ್ನಲ್ಲಿ ಏರ್ಪೋರ್ಟನ್ನು ನಿರ್ಮಾಣ ಮಾಡಬೇಕಾ, ಹೇಗೆ ಮತ್ತು ಯಾರ್ಯಾರು ಎಷ್ಟೆಷ್ಟು ಬಂಡವಾಳವನ್ನು ಏರ್ಪೋರ್ಟ್ ನಿರ್ಮಾಣ ಮಾಡಲಿಕ್ಕೆ ತೊಡಗಿಸಬೇಕು ಅಥವಾ ಖಾಸಗಿ ಬಂಡವಾಳವನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರೇನೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಎಲ್ಲ ಅಂಶಗಳು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತವೆ. ಆದರೆ ಈಗ 3 ಸ್ಥಳಗಳು ಕೂಡ ಬೆಂಗಳೂರು ಸಿಟಿ ಸೆಂಟರ್ಗೆ 50 ಕಿಲೋಮೀಟರ್ ದೂರದಲ್ಲಿವೆ ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ. ಈ 3 ಸ್ಥಳಗಳಿಗೂ ಕೂಡ ಉತ್ತಮ ರಸ್ತೆ, ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕೂಡ ಇದೆ. ಹೊಸ ಏರ್ಪೋರ್ಟ್ಗೆ ಮುಕ್ತವಾದಂಥ ವಾಯು ಪ್ರದೇಶ ಕೂಡ ಬೇಕಾಗುತ್ತೆ. ಈಗ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಏರ್ಪೋರ್ಟ್ನ ಏರ್ ಸ್ಪೇಸ್ ಇದೆ, ಜೊತೆಗೆ ಈಗ HAL ಏರ್ ಸ್ಪೇಸ್ ಕೂಡ ಇದೆ, ಜೊತೆಗೆ ಯಲಹಂಕದ ಏರ್ ಸ್ಪೇಸ್ ಕೂಡ ಇದೆ. ಈ ಏರ್ ಸ್ಪೇಸ್ಗಳಿಂದಲೂ ಕೂಡ ದೂರದಲ್ಲೇ ಈ 3 ಸ್ಥಳಗಳು ಕೂಡ ಇವೆ. ಹೀಗಾಗಿ ಒಂದು ಮುಕ್ತವಾದಂಥ ಏರ್ ಸ್ಪೇಸ್ ಕೂಡ ಹೊಸ ಏರ್ಪೋರ್ಟ್ಗೆ ಸಿಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಿಳಿಸಿದೆ. ಹೀಗಾಗಿ ಇವೆಲ್ಲ ಅಂಶಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಈಗ 2ನೇ ಏರ್ಪೋರ್ಟ್ ಸ್ಥಳವನ್ನು ಕೇಂದ್ರ ಸರ್ಕಾರ ಅಂತಿಮಗೊಳಿಸಬೇಕಾಗುತ್ತೆ. ಹೀಗಾಗಿ ಈಗ ಕೇಂದ್ರ ಸರ್ಕಾರ ಬೆಂಗಳೂರಿನ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಯಾವ ಸ್ಥಳವನ್ನು ಅಂತಿಮಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನರಿಗೂ ಕೂಡ ಕುತೂಹಲ ಇದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.